ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೆ ರಾಜಕೀಯ ನಾಯಕರು ತಮ್ಮದೇ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಟೆಂಪಲ್ ರನ್ನ ಮೂಲಕ ಗಮನ ಸೆಳೀತಾ ಇದ್ದಾರೆ. ಹಾಸನ ಜಿಲ್ಲೆಯ ವಿವಿಧೆಡೆ ಕುಮಾರಸ್ವಾಮಿ ಅವರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಪೂಜೆ ಸಲ್ಲಿಸಿದ್ದಾರೆ, ವಿಶೇಷ ಪೂಜೆ ಸಂಕಲ್ಪವನ್ನ ಮಾಡಿದ್ದಾರೆ. ಮಾರನಾಯಕನಹಳ್ಳಿ ಜೊತೆಗೆ ಬಸವನಹಳ್ಳಿ, ಮೇಳನಹಳ್ಳಿ ಹಾಗೂ ಇನ್ನೊಂದಷ್ಟು ಗ್ರಾಮಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ದೇವಾಲಯ ಉದ್ಘಾಟನೆ ಕಾರ್ಯಕ್ರಮದಲ್ಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದಾರೆ. ಒಂದೇ ದಿನ 4 ದೇವಾಲಯಗಳಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ನೀಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಪ್ರವಾಸದ ಮೂಲಕ ಮತದಾರರ ಮನದಾಳ ಏನ್ ಹೇಳ್ತಾ ಇದೆ, ಪೂರಕ ವಾತಾವರಣ ಇದೆಯಾ ಜೆಡಿಎಸ್ ಹಾಗೂ ಬಿಜೆಪಿಯ ದೋಸ್ತಿಗೆ, ಏನ್ ಬಯಸ್ತಾ ಇದ್ದಾರೆ ಮತದಾರರು, ಇದೆಲ್ಲವನ್ನ ಅರಿಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ತಮ್ಮದೇ ಆದಂತಹ ಸಿದ್ಧತೆಯನ್ನ ಕುಮಾರಸ್ವಾಮಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಅವರನ್ನು ನೋಡೋದಕ್ಕೆ ಅಂತ ಹೇಳಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ಜನ ಕೂಡ ಜಮಾಯಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಟೆಂಪಲ್ ರನ್ ಜೊತೆಗೆ ಗ್ರಾಮಗಳಿಗೆ ಭೇಟಿ ಕೊಡೋದ್ರ ಮೂಲಕ ಮತದಾರರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಯಾವ ರೀತಿ ಅರಿಯೋ ಪ್ರಯತ್ನವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಉಳಿದಂತೆ ಇವತ್ತಿನ ಕಾರ್ಯಕ್ರಮದ ಟೋಟಲ್ ಮಾಹಿತಿ ಕೊಡೋದಾದ್ರೆ ಅಂತ ಮಮತಾ, ಏನು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಡ ಆಗಿದೆ. ಆದ್ರೆ ಹಾಸನದಲ್ಲಿ ಹಾಲಿ ಜೆಡಿಎಸ್ ಸಂಸದರಂತ ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಪ್ರಜ್ವಲ್ ರೇವಣ್ಣಿಗೆ ಟಿಕೆಟ್ ನೀಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನ ಹಾಗೂ ಮಂಡ್ಯ 2 ಕ್ಷೇತ್ರಗಳು ಏನು ಬಿಜೆಪಿಗೆ ಬಿಟ್ಕೊಡ್ಬೇಕು ಅಂತ ಈಗಾಗಲೇ ರಾಜ್ಯ ಬಿಜೆಪಿ ಪ್ರಧಾನ ಕೃಷಿ ಪ್ರೀತಂ ಕೂಡ ಪದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಖುದ್ದು ಹಾಸನ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು. ಸೋಮವಾರವಷ್ಟೇ ಹಾಸನ ತಾಲೂಕಿನ ಚೆನ್ನಂಗೇಹಳ್ಳಿ ಗ್ರಾಮಕ್ಕೆ ಬಂದಿದ್ರು. ಇಂದು ಕೂಡ ಸತತ 4 ದೇವಾಲಯಗಳಿಗೆ ಅವರು ಭೇಟಿಯನ್ನ ನೀಡ್ತಾರೆ. ಹಾಸನ ತಾಲೂಕಿನ ಮಾರನಾಯಕನಹಳ್ಳಿ, ಅರ್ಕಲೂರು ತಾಲೂಕಿನ ಬಸವನಹಳ್ಳಿ, ಅರಸೀಕೆರೆ ತಾಲೂಕಿನ ಚಗಚಗೆರೆ ಹಾಗೂ ಮೇಳನಹಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿ ದೇವಾಲಯಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಮೂಲಕ ಹಾಸನದಲ್ಲಿ ಮತದಾರರ ಮನಸ್ಥಿತಿ ಹೇಗಿದೆ, ಅಲ್ಲದೆ ಒಂದು ಕಡೆ ಪಕ್ಷ ಸಂಘಟನೆಯನ್ನು ಮಾಡಿದ ಆಗುತ್ತೆ, ಇನ್ನೊಂದೆಡೆ ಬಿಜೆಪಿಯರು ಏನು ವಿರೋಧವನ್ನ ಮಾಡ್ತಾ ಇದ್ದಾರೆ ಅದಕ್ಕೂ ಸಹ ಏನು ಪಕ್ಷ ಸಂಘಟನೆ ಮಾಡದಂಗಾಗುತ್ತೆ. ಈ ರೀತಿಯಲ್ಲಿ ಅವರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಂದು ಕೂಡ 4 ದೇವಾಲಯಗಳಿಗೆ ಸತತವಾಗಿ ಭೇಟಿಯನ್ನ ನೀಡುತ್ತದೆ. ಒಂದು ವಾರದಲ್ಲಿ ಒಟ್ಟು 5 ಕಾರ್ಯಕ್ರಮಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಗೆ ಭೇಟಿಯನ್ನ ನೀಡುವ ಮೂಲಕ ಹಾಸನ ಜನರ ಮತದಾರರ ಒಂದು ಮನದಾಳವನ್ನು ಅಳೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.